ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಶುಗರ್ ಬಿಡ್ಸ್ನ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಇವತ್ತು ಈ ಸೀಕ್ವೆನ್ಸ್ ವರ್ಕ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ಹೊಸ ವಿಡಿಯೋ ಹಾಕಿದರೆ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಸೀಕ್ವೆನ್ಸ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಒಂದು ಜರಿ ತಗೊಂಡು ಅದನ್ನು ರಿಂಗ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಅದನ್ನು ನೀಡಲಿಂದ ಮೇಲೆ ಎತ್ಕೊಂಡು ಒಂದು ಚೈನ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಸೀಕ್ವೆನ್ಸ್ ಇರುತ್ತಲ್ಲ, ಇದನ್ನು ಈ ಥರ ಇಟ್ಕೊಂಡ್ಬಿಟ್ಟು ಅದರ ಮಧ್ಯೆ ಹೋಲ್ ಇರುತ್ತಲ್ಲ ಅಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೋಬೇಕು. ಈ ಥರ ಅದು ಲಾಕ್ ಆಗಿಬಿಡುತ್ತೆ. ಮತ್ತೆ ಒಂದು ಇಟ್ಕೊಂಡು ಮಧ್ಯದಲ್ಲಿ ಹಾಕ್ಕೊಂಡು ಮತ್ತೆ ಅದರ ಮುಂದೆ ಒಂದು ಚೈನ್ ಹಾಕ್ಕೋಬೇಕು. ಮತ್ತೆ ಇಟ್ಕೊಂಡು ಮತ್ತೆ ಹೋಲಲ್ಲಿ ಒಂದು ಚೈನ್ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನ್ನ ಹಾಕ್ಕೋಬೇಕು. ಆವಾಗ ಈ ರೀತಿ ಸೀಕ್ವೆನ್ಸು ಲಾಕ್ ಆಗುತ್ತೆ. ಇದನ್ನು ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೀಕ್ವೆನ್ಸ್ನ ನೀವು ಆದಷ್ಟು ನೀವು ಹಾಕೋತಿರಲ್ಲ ಆ ಬಟ್ಟೆ ಮೇಲೇ ಹಾಕ್ಕೊಳ್ಳಿ, ಹತ್ರ ಇಟ್ಕೊಳ್ಳಿ. ಇದರಿಂದ ನೀವು ಈಸಿಯಾಗಿ ಬೇಗ ಹಾಕ್ಕೋಬೋದು. ಯಾಕಂದರೆ ಅದು ತುಂಬ ತೆಳ್ಳಗಿರುತ್ತಲ್ಲ, ಅದು ಸ್ವಲ್ಪ ತೊಗೊಂಡು ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ಟೆ ಮೇಲಿದ್ದರೆ ಬೇಗ ತೊಗೊಂಡ್ಬಿಟ್ಟು ಹಾಕ್ಕೋಬೋದು. ನಾನು ಇದೇ ರೀತಿ ಫುಲ್ಲು ಆ ಲೈನ್ನ ಕವರ್ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈಸಿಯಾಗಿರಲಿ ಅಂತ ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಮುಂದೆ ನಾನು ರೌಂಡು, ಫ್ಲವರು, ಲೀಫು ಅಲ್ಲೆಲ್ಲ ಹೇಗೆ ಹಾಕಬೇಕು ಅಂತಲೂ ತೋರಿಸ್ಕೊಡ್ತೀನಿ. ಕೊನೆಗೆ ಈ ಥರ ಲಾಕ್ ಮಾಡಿಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಥ ಆಗದೇ ಇದ್ದರೆ ಮೊದಲಿನಿಂದ ನಿಧಾನಕ್ಕೆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈ ಸೀಕ್ವೆನ್ಸ್ ಇನ್ನೊಂದು ಟೈಪ್ನ ನಾನು ಸಿಲ್ಕ್ ಥ್ರೆಡ್ಡಿಂದ ಹಾಕಿ ತೋರಿಸ್ತಾ ಇದ್ದೀನಿ. ಅದನ್ನು ಜರಿ ಥ್ರೆಡ್ ಹಾಕಿದ್ದೆ, ಇದು ಸಿಲ್ಕ್ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇರೆ ಡಿಫ್ರೆಂಟು. ದಾರ ಮೇಲೆ ತೊಗೊಂಡ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು 2 ಚೈನ್ ಹಾಕ್ಕೊಂಡ್ಬಿಟ್ಟು ಈಗ ಸೀಕ್ವೆನ್ಸ್ನ ಅಲ್ಲಿ ಕೆಳಗಡೆ ಇಟ್ಕೊಂಡು ಆ ಸೀಕ್ವೆನ್ಸ್ ಮಧ್ಯೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸೀಕ್ವೆನ್ಸ್ ತೊಗೋಬೇಕು, ಮತ್ತೆ ಅಲ್ಲೊಂದು ಚೈನ್ ಹಾಕ್ಕೋಬೇಕು. ಮತ್ತೆ ಸೀಕ್ವೆನ್ಸ್ನ ಮೊದಲು ಹಾಕಿರ್ತಲ್ಲ ಅದ್ರ ಕೆಳಗಡೆನೇ ಇಟ್ಕೊಂಡ್ಬಿಟ್ಟು ಚೈನ್ ಹಾಕ್ಕೋಬೇಕು. ಪ್ರತಿ ಸರ್ತಿನೂ ನಾವು ಸೀಕ್ವೆನ್ಸ್ ತೊಗೊಂಡಾಗ ಮೊದಲು ಹಾಕಿರ್ತೇವಲ್ಲ ಆ ಸೀಕ್ವೆನ್ಸ್ ಕೆಳಗಡೆ ಇಟ್ಟೆ ಚೈನ್ನ ಹಾಕಬೇಕು. ಅಂದರೆ ಈ ಸೀಕ್ವೆನ್ಸು ಒಂದರ ಮೇಲೆ ಒಂದು ಬರುತ್ತೆ, ಮುಂಚೆದು ಒಂದು ಆದಮೇಲೆ ಒಂದು ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ನಾವು ಯಾವ ರೀತಿ ಇಟ್ಕೊಂಡು ವರ್ಕ್ ಮಾಡ್ತೇವೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಅರ್ಧ ಮೊದಲಿರೋ ಸೀಕ್ವೆನ್ಸ್ ಕೆಳಗೆ ಬರುತ್ತೆ, ಇನ್ನರ್ಧ ಹೊರಗಡೆ ಇರುತ್ತೆ, ಕಾಣಿಸುತ್ತೆ. ಇದನ್ನು ಹತ್ತಿರದಿಂದನೂ ತೋರಿಸ್ತೀನಿ. ನೋಡಿ, ಹತ್ತಿರದಿಂದ ಇದು ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಒಂದ್ರ ಕೆಳಗಡೆ ಒಂದು ಇಟ್ಕೊಂಡು ಹೋಗಬೇಕು. ಒಂದಿಟ್ಟು ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸೀಕ್ವೆನ್ಸ್ ಇಟ್ಕೊಂಡು ಈ ರೀತಿ ಹಾಕ್ಕೊಂಡು ಈ ಲೈನ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಸೀಕ್ವೆನ್ಸ್ ವರ್ಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.